ನಮಸ್ಕಾರ ಎಲ್ಲರಿಗೂ. ತುಂಬ ದಿವಸ ಆಯ್ತಲ್ಲ ನೀವು ನನ್ನನ್ನು ನೋಡಿ. ಏನಂತ ಇಂಟ್ರೆಸ್ಟಿಂಗ್ ವಿಷಯ ಅಥವಾ ಎಲ್ಲೂ ಹೋಗೋದಾಗಲಿ ಏನೋ ನಾನು ಹೋಗಿರಲಿಲ್ಲ, ಅದಕ್ಕೆ ನಾನು ವ್ಲಾಗ್ ಮಾಡಿಲ್ಲ. ಬಟ್ ಇವತ್ತು ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ ಅಂತೆಲ್ಲ ನೀವು ನನ್ನ ಬ್ಲಾಗಲ್ಲಿ ನೋಡಬೇಕು. ಬಟ್ ಬೆಂಗಳೂರಿಂದ ಚೆನ್ನೈಗೆ ಇದೇ ಫಸ್ಟ್ ಡೇ ನಾನು ಸೋಲೋ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಲಗೇಜ್ ತೋರಿಸ್ತೀನಿ ನಾನು ನಿಮಗೀಗ. ನಾನು ಬ್ಯಾಗ್ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ, ನೀವು ಇದನ್ನು ನೋಡಿದ್ರಲ್ಲ, ಯಾರು ನೋಡಿದ್ರು ಅಂದ್ಕೊತಾರೆ ಯಾರಿದು ತಿಂಡಿ ಪೋಟಿ ಅಂದ್ಕೊತಾರೆ. ನಾನು ನನಗೆ ಗೊತ್ತಿರೋರೊಬ್ರು ಮನೆಗೆ ಹೋಗ್ತಾ ಇದ್ದೀನಿ, ಬರೀ ಕೈಯಲ್ಲಿ ಹೋಗ್ಬಾರ್ದಲ್ಲ, ಚಿಪ್ಸು ಮತ್ತು ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತ ಬ್ಯಾಗ್ ತುಂಬಿಸಿದ್ದೀನಿ. ಅದು ಖಾಲಿ ಆದರೆ ನನಗೆ ಎಷ್ಟು ಸ್ಪೇಸ್ ಸಿಗುತ್ತೆ ಗೊತ್ತಾ ನನ್ನ ಸ್ಟಫ್ಸ್ ಎಲ್ಲ ಇಡೋಕ್ಕೆ. ಸೊ ಇವಾಗ ಜಾಗ ಇಲ್ಲದೆ ನಾನು ಸೂಟ್ ಕೇಸ್ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಅದೇ ದೊಡ್ಡದು ಬುಕ್ ಮಾಡಿದ್ನಲ್ಲ ಆ ಸೂಟ್ ಕೇಸು. ಬಟ್ ಅದನ್ನು ತೊಗೊಂಡೋದ್ರೆ ಒಂದು ವರ್ಷ ಇರೋಕ್ಕೆ ಬಂದಿದ್ದಾಳೆ ಅಂತ ಎದ್ರುಕೊತಾರೆ ಅಂದ್ಬಿಟ್ಟು ನಾನು ಇದರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಕೂಲಿಂಗ್ ಗ್ಲಾಸ್ನ ಹಿಂಗೆ ಹಾಕ್ಕೊಂಡು, ಏರ್ ಬ್ಯಾಂಡ್ ಎಲ್ಲ ಹಿಂಗೆ ಹಾಕ್ಕೊಂಡು ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ನಾನು ಸ್ಟಫ್ಸ್ನೆಲ್ಲ ಇಕ್ಕಿದ್ದೀನಿ ಇವಾಗ. ಸೊ ಇವಾಗ ನಾವು ಫಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ರೈಲನ್ನು ಹತ್ತುವ. ಆ್ಯಂಡ್ ನಾನು ಮಧ್ಯಾಹ್ನದ ರೈಲಲ್ಲಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ನೈಟ್ ರೈಲ್ ಸಿಗಲಿಲ್ಲ, ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ಹೋಗ್ತಾಯಿದ್ದೀನಿ. ವೆಯ್ಟಿಂಗ್ ಲಿಸ್ಟಲ್ಲಿತ್ತು ನೈಟು. ಆ್ಯಂಡ್ ಬಸ್ಸಸ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ಎನಿವೇಸ್ ಬರೀ 6 hours ಜರ್ನಿ ಅಲ್ವಾ ಬೆಂಗಳೂರಿಂದ ಚೆನ್ನೈಗೆ. ಸೊ ಮಧ್ಯಾಹ್ನದ ಟ್ರೈನ್ನೇ ನಾನು ಪ್ರಿಫರ್ ಮಾಡಿದೆ. ಸೇಫರ್ ಸೈಡ್ಗೆ ಅಂತ ನಾನು ಬೇಗನೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಆಲ್ರೆಡಿ ಟ್ರೈನ್ ಇತ್ತು, ಬಿಕಾಸ್ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಟ್ರೈನ್ ಮೂವ್ ಆಗೋವರೆಗೂ ಕಾದೆ. ಆಲ್ಮೋಸ್ಟ್ 15 to 20 minutes ಕೂತಿದ್ದೆ. ಅದಾದಮೇಲೆ ಏನು ಮಾಡೋದು, ಫೋನ್ ನೋಡಿಕೊಂಡು ಸಾಂಗ್ಸ್ ಕೇಳಿಕೊಂಡು ಆಚೆ ಕಡೆ ವ್ಯೂ ನೋಡಿಕೊಂಡು ತಂಪಾಗಿ ಗಾಳಿ ಬೇರೆ ಇತ್ತು, ಎಂಜಾಯ್ ಮಾಡಿಕೊಂಡು ನಾನು ನನ್ನ ಜರ್ನಿಲಿ ಮುಂದೆ ಹೋದೆ. ನಾನು ಚೆನ್ನೈ ತಲುಪೋಕ್ಕೆ ರಾತ್ರಿ ಆಗಿತ್ತು. ಕರೆಕ್ಟಾಗಿ 6 hours ಹೋದರು. ಸೊ ಹೋಗಿ ನಾನು ಚೆನ್ನೈ ತಲುಪಿದೆ. ಇದು ಚೆನ್ನೈ ರೈಲ್ವೆ ಸ್ಟೇಷನ್. ಆಚೆ ಹೋಗೋದು ಹೆಂಗೆ ಅಂತ ಗೊತ್ತಿರಲಿಲ್ವಲ್ಲ, ಯಾರು ಹೆಂಗೆ ಹೋಗ್ತಿದ್ದಾರೆ, ಎಕ್ಸಿಟ್ ಸೈಡ್ ಎಲ್ಲ ಜಾಸ್ತಿ ಹೋಗ್ತಾರಲ್ಲ, ಅದನ್ನ ನೋಡ್ಕೊಂಡು ನಾನು ಎಕ್ಸಿಟ್ ಆದೆ. ಆ್ಯಂಡ್ ಚೆನ್ನೈ ರೈಲ್ವೆ ಸ್ಟೇಷನ್ ಒಳ್ಳೆ ಏರ್ಪೋರ್ಟ್ ಥರ ಕಾಣಿಸ್ತಿತ್ತು. ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಕಾಯ್ತಾಯಿದ್ರು ಏರ್ಪೋರ್ಟಲ್ಲಿ ಕಾಯೋ ಥರ. ಸೊ ದಿಸ್ ಈಸ್ ಅ ಬಿಟ್ ಆಫ್ ಚೆನ್ನೈ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಒಂದು ಪುಟ್ಟ ಗಣೇಶ ದೇವಸ್ಥಾನ ಸಿಕ್ತು. ಸೊ ಗಣೇಶಂಗೆ ನಮಸ್ಕಾರ ಮಾಡಿಕೊಂಡು ಯಾವುದೇ ರೀತಿಯ ವಿಘ್ನ ಆಗಬಾರ್ದಪ್ಪ ಟ್ರಿಪ್ಗೆ ಅಂತ ಕೇಳಿಕೊಂಡೆ. ನಾನು ಇವಾಗ ಬಂದು ಚೆನ್ನೈಗೆ ರೀಚ್ ಆಗಿದ್ದೀನಿ. 9:15ಗೆ ರೀಚ್ ಆದರೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹರ್. ಆ್ಯಂಡ್ ಇಟ್ ವಾಸ್ ನೈಸ್. ಒಬ್ಬಳೇ ಸೋಲೋ ಬಂದಿದ್ದು ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಲೈಫಲ್ಲಿ ಬೆಂಗಳೂರಿಂದ ಚೆನ್ನೈಗೆ ಒಬ್ಬಳೇ ಯಾವತ್ತಾದರೂ ಬರ್ತೀನಿ ಅಂತ. ಮುಂಚೆ ಆಗಿದ್ದರೆ ಮಾತಾಡೋಕ್ಕೆ ಯಾರೂ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಬೇಜಾರಾಗ್ತಿತ್ತು. ಇವತ್ತು ನಿಜವಾಗ್ಲೂ ನನಗೆ ಏನೂ ಅನ್ನಿಸ್ಲಿಲ್ಲ. ಆರಾಮಾಗಿ ಆಚೆ ನೋಡಿಕೊಂಡು ಫೋನ್ ನೋಡಿಕೊಂಡು ಬಂದೆ. ಮೇ ಬಿ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಡಲ್ಟಿಂಗ್ ಅನಿಸುತ್ತೆ. ಮೇ ಬಿ ಐ ಆಮ್ ಅಟ್ ದ ಟಾಪ್ ಪಾರ್ಟ್ ಆಫ್ ಅಡಲ್ಟಿಂಗ್ ಅನಿಸುತ್ತೆ. ಅದಕ್ಕೆ ನನಗೆ ಇವಾಗ ಏನೂ ಅನ್ನಿಸ್ತಿಲ್ಲ. ಆರಾಮಾಗಿ ಒಬ್ಬಳೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಟ್ ಇಸ್ ಗುಡ್ ಅಲ್ಲ. ಸೊ ಐ ಎಂಜಾಯ್ಡ್ ಮೈ ಜರ್ನಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಚೆನ್ನೈಯಲ್ಲಂತೂ ಬಿಸಿಲು ಅಂತ ಕೇಳಿದ್ದೆ, ಬಟ್ ಹೆವಿ ಸೆಕೆ ಆಗ್ತಾಯಿದೆ. ಮೇ ಬಿ ಬೆಳಗ್ಗೆ ಎಲ್ಲ ಬಿಸಿಲಾಗಿದ್ದಕ್ಕೆ ಇವಾಗ ಬೇಗ ಬಿಸಿ ಅನ್ನಿಸ್ತಾ ಇದೆ. ಲಿಟ್ರೆ ತುಂಬ ಸೆಕೆ ಇದೆ ನೋಡಿ. ಹೇಗೆ ಟ್ರೈನ್ ಔಟ್ ಆಗೋಗಿದೆ. ನಾನು ಇವಳೇ ನನ್ನ ಫ್ರೆಂಡ್ ಕೋಡಿ ಅಂತ ನೀವು ನೋಡಿರ್ಬೋದು ನನ್ನ ಪುಣೆ ವ್ಲಾಗಲ್ಲಿ. ಸೊ ಇವಳು ನನ್ನ ಕಲೀಗ್ ಕೂಡ. ಇವ್ರು ಚೆನ್ನೈಯಲ್ಲೇ ಇರೋ ಕಾರಣಕ್ಕೆ ನಾನು ಚೆನ್ನೈ ವಿಸಿಟ್ ಹೋಗಿದ್ದೆ ಈ ಸಲ. ನಾವು ನನ್ನ ಫ್ರೆಂಡ್ ಇರೋ ಜಾಗಕ್ಕೆ ಹೋಗೋಕ್ಕೆ ಮತ್ತೆ ಒಂದು ಲೋಕಲ್ ಟ್ರೈನ್ ತೊಗೊಬೇಕಿತ್ತು. ಆ್ಯಂಡ್ ಬೆಂಗಳೂರಲ್ಲಿ ಈ ಥರ ಲೋಕಲ್ ಟ್ರೈನೆಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಒಂದು 4-5 ಸ್ಟಾಪ್ಸ್ಗೆಲ್ಲ ಟ್ರೈನ್ಸ್ ಇದೆ. ಅದು ₹10 ಅಷ್ಟೇ ತೊಗೊತಾರೆ. ಚೆನ್ನೈ ಸೆಂಟ್ರಲ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಲೋಕಲ್ ಟ್ರೈನ್ ತೊಗೊಂಡು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಮನೇಲಿದ್ದೀನಿ. ಬಟ್ ಅವ್ರನ್ನೆಲ್ಲ ತೋರಿಸ್ಬೇಡ ಅಂತ ಫುಲ್ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ. ಈಗ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ದೀವಿ. ತಿಂದುಬಿಟ್ಟು ಮಲಗ್ತೀವ ಇಲ್ವೋ ಗ್ಯಾರಂಟಿ ಇಲ್ಲ, ಬಿಕಾಸ್ ಬೆಳಗ್ಗೆ 4 o'clockಗೆ ಎದ್ದು ನಾವು ಪಾಂಡಿಚೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗು. ಅಲ್ಲಿವರೆಗೂ ಕಾಯ್ತಾ ಇರಿ. ರಾತ್ರಿ ಲೇಟ್ ನೈಟ್ ಆಗೋಗಿತ್ತು. ಬಿಸಿ ದೋಸೆ ವಿತ್ ಟೊಮ್ಯಾಟೊ ಚಟ್ನಿ ಹಾಕೊಟ್ಟು ತುಂಬ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಟೈಮ್ 5 o'clock ಆಗಿದೆ. ನಾವು 4ಗೆ ಎದ್ದು ಎಲ್ಲ ರೆಡಿ ಆಗಿದ್ದೀವಿ. ಸೊ ನಾನು ಹೇಗೆ ಕಾಣಿಸ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ನಾವು ಬಸ್ ಹತ್ಕೊಂಡು ಪಾಂಡಿಚೇರಿಗೆ ಹೋಗಬೇಕು. ಒಂದು 4 hours ಮಲಗಿದ್ದೆ, ಬಟ್ ಇಟ್ ವಾಸ್ ಗುಡ್ ಆ್ಯಂಡ್ ಚೆನ್ನಾಗಿರುತ್ತೆ. ಬಂದು ಎಲ್ಲ ಮಲಗಿದ್ದಾರೆ ಇವಾಗ. ಸೊ
ಫೋಟೋಸ್ಗಿಂತ ನಾವು ಚೆನ್ನಾಗಿರುತ್ತೆ ಉಂಟು. ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಏನು ರೆಡಿ ಆದರೂ ಸ್ವೆಟ್ ಆಗ್ತಾನೆ ಇದೆ ನಾನು. ಐ ಡೋಂಟ್ ನೋ, ಬೆಳಗಿನ ಜಾವ 5 ಗಂಟೆಗೆ ಇಷ್ಟೊಂದು ಸೆಕೆ ಇದೆ. ಇಲ್ಲಿ ಪಾಂಡಿಚೇರಿ ಅದು ಹೆಂಗೆ ಸರ್ವೈವ್ ಆಗ್ತೀವೋ ನೋಡೋಣ. 24/7 ಎ ಸಿ ಕೂಲರ್ ರನ್ ಆಗ್ತಾನೆ ಇತ್ತು, ಅದಕ್ಕೆ ನಿಮ್ಗೆ ಅಷ್ಟು ವಾಯ್ಸ್ ಕೇಳಿಸಿಲ್ಲ ಅಲ್ಲಿ. ಎನಿವೇಸ್ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಆಮೇಲೆ ಪಾಂಡಿಚೇರಿಗೆ ಅಂತ ಬಸ್ಸಲ್ಲಿ ಬಂದ್ವಿ. ಇದು ಪಾಂಡಿಚೇರಿಗೆ ಹೋಗೋಕ್ಕೆ ಬಸ್ ಸ್ಟಾಪ್. ಇನ್ನು 3 ಅವರ್ ಟ್ರಾವೆಲ್ ಮಾಡಬೇಕಿತ್ತು ಅಂತ ಒಂದು ಮಿಲ್ಕ್ ಶೇಕ್ ತೊಗೊಂಡು ಕುಡಿದು ಆಮೇಲೆ ನಾವು ಪಾಂಡಿಚೇರಿ ತಲುಪಿದ್ವಿ. 8:30ಗೆ ನಾವು ಪಾಂಡಿಚೇರಿ ರೀಚ್ ಆಗಿ ಇವಾಗ ರೆಂಟಲ್ ಬೈಕ್ನ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ತಿನ್ನೋಕ್ಕೆ ಏನಾದರೂ ಸಿಕ್ಕಿದ್ರೆ ಟಿಫನ್ ಮಾಡಿಕೊಂಡು ಆಮೇಲೆ ಬೈಕ್ ತೊಗೊಂಡು ನೆಕ್ಸ್ಟ್ ಲೊಕೇಶನ್ ತೊಗೊಂಡು. ಬೆಳಗ್ಗೆ ಟಿಫನ್ಗೆ ಅಂತ ನಾನು ಮಸಾಲೆ ದೋಸೆ ತೊಗೊಂಡೆ. ಬಟ್ ಐ ಡಿಡ್ ನಾಟ್ ನ್ಯೂ ಚೆನ್ನೈಯಲ್ಲಿ ಮಸಾಲೆ ದೋಸೆ ಅನ್ನೋದೇ ಇಲ್ಲ ನಮ್ಮ ಬೆಂಗಳೂರಲ್ಲಿ ಇರೋ ಥರ ಅಂತ. ನಾರ್ಮಲ್ ದೋಸೆ ಥರನೇ ಇತ್ತು. ಅದನ್ನು ತಿಂದು ಆಮೇಲೆ ನಾವು ಪಾಂಡಿಚೇರಿ ಪ್ಲೇಸಸ್ ನೋಡೋಕೆ ಹೋದ್ವಿ. ಎಲ್ಲೆಲ್ಲಿ ಹೋದ್ವಿ, ಆಮೇಲೆ ಯಾವ್ಯಾವ ಥರ ಫೋಟೋಸ್ ತೊಗೊಂಡ್ವಿ, ಮತ್ತು ಬರೀ ಪಾಂಡಿಚೇರಿಲೇ ಇದನ್ನ ಚೆನ್ನೈಯೂ ನೋಡಿದ್ನಾ ಅಂತ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕಾಗತ್ತೆ.